ಇವತ್ತು ಇವೆಂಟ್ ಇದ್ದಿದ್ದು ಬ್ಯಾಂಗ್ಳೂರು ಹೊಸಕೋಟೆಯಲ್ಲಿ. ನಾನು ಕೂಡ ಕ್ವಿಕ್ಕಾಗಿ ರೆಡಿಯಾಗಿ ಹೊರಟೆ. ಇವತ್ತು 3 ಮೆಂಬರ್ಸ್ಗೆ ನಾನ್ ಬ್ರೆಡ್ಸ್ ಹೇರ್ ಸ್ಟೈಲ್ ಇತ್ತು. ಸೊ ಅವ್ರದ್ದು ಈವ್ನಿಂಗ್ ಈವೆಂಟ್ ಆಗಿತ್ತು. ಬಟ್ ಅವ್ರು ಬೇಗನೆ ಬನ್ನಿ, ನಮಗೆ 4:30 ಫೋಟೋಶೂಟ್ ಇದೆ ಅಂತ ಹೇಳಿದ್ರು. ನಾನು ಕೂಡ ಮನೆಯಿಂದ ಬಿಟ್ಟಾಗ 12 o'clock. ಬಟ್ ನಾನು ಮಂಟಪನ ರೀಚ್ ಆಗೋಷ್ಟೊತ್ತಿಗೆ 1:34 ಆಗಿತ್ತು. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಹೆವಿ ಜಾಮ್ ಇತ್ತು. ನಾನು ರೀಚ್ ಆಗೋಷ್ಟೊತ್ತಿಗೆ ನಾನು ಮಂಟಪನ ರೀಚ್ ಆಗಿದ್ರು ಕೂಡ ನನ್ನ ಕ್ಲೈಂಟ್ ಇನ್ನೂ ಬಂದಿರಲಿಲ್ಲ. ಸೊ ಅವ್ರು ಬರೋಷ್ಟೊತ್ತಿಗೆ ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ಈ ಸಾಂಗ್ ಯಾವುದಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋ ಅಷ್ಟೊತ್ತಿಗೆ ನನ್ನ ಕ್ಲೈಂಟ್ ಕೂಡ ಬಂದರು. ಅವ್ರಿಗೆ ಯಾವ ಥರ ಹೇರ್ ಸ್ಟೈಲ್ ಬೇಕು ಅಂತ ನಾನು ಕೇಳಿದೆ. ಸೊ ಅವ್ರು ಗೂಗಲಲ್ಲಿ ನೋಡಿಬಿಟ್ಟು ನನಗೆ ಇವತ್ತು ಈವ್ನಿಂಗ್ ರಿಸೆಪ್ಷನ್ ಲುಕ್ ಆಗಿರೋದ್ರಿಂದ ನನಗೆ ಕರ್ಲಿ ಹೇರ್ ಬೇಕಂತ ಹೇಳಿದ್ರು. ಸೊ ಅವ್ರು ಹೇಳಿದ ಥರನೇ ನಾನು ಹೇರ್ ಸ್ಟೈಲ್ ಮಾಡಿಕೊಟ್ಟೆ. ಬಟ್ ಅವ್ರು ಹೇಳಿದ್ರು ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಹೇರ್ ಸ್ಟೈಲ್, ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ಹೇರ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಮಲ್ಲಿ ಯಾವುದೇ ಇವೆಂಟ್ ಇದ್ದರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮೇಕವರ್ ಬೈ ಮಂಜು ಉಷಾ ಅಂತ ನನ್ನ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಜಾಸ್ತಿ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್.